ಇನ್ನು ಈ ವ್ಯಾಪಕ ಮಳೆ ಸಂದರ್ಭದಲ್ಲೇ ಯುವಕರ ಹುಚ್ಚಾಟದ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಸಮುದ್ರ ತೀರದಲ್ಲಿ ಪ್ರವಾಸಿಗರ ಹುಚ್ಚಾಟ ಹೇಗಾಗಿದೆ ಅನ್ನೋದಕ್ಕೆ ನಾವು ಹೇಳ್ತಾ ಇದ್ದೀವಿ. ಅಪಾಯದ ಎಚ್ಚರಿಕೆಯನ್ನ ಮೀರಿ ಸಮುದ್ರಕ್ಕಿಳಿದಿದ್ದಾರೆ ಪ್ರವಾಸಿಗರು. ಹೋಗ್ಬೇಡ್ರಪ್ಪ ಅಂದ್ರೂ ಹೋಗಿದ್ದಾರೆ. ಕಾರವಾರದ ರವೀಂದ್ರನಾಥ ಟ್ಯಾಗೋರ್ ಕಡಲ ತೀರದಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. ಈಜುತ್ತಿದ್ದ ಪ್ರವಾಸಿಗರನ್ನ ಥಳಿಸಿ ಎಳೆದು ತಂದಿದ್ದಾರೆ ಲೈಫ್ ಗಾರ್ಡ್ ಸಿಬ್ಬಂದಿ. ಹಾಗೆ ಬಿಡಬಾರ್ದಾಗಿತ್ತು ಅವ್ರನ್ನ. ಭಾರೀ ಮಳೆ ಹಿನ್ನೆಲೆಯಲ್ಲಿ ಸಮುದ್ರ ಪ್ರಕ್ಷುಬ್ಧಗೊಂಡಿದೆ. ಮೀನುಗಾರರನ್ನೇ ಹೋಗಬೇಡ್ರಪ್ಪ ಅಂತ ಹೇಳ್ತಾರೆ. ಅಷ್ಟು ಎಕ್ಸ್ಪರ್ಟ್ ಸ್ವಿಮ್ಮರ್ಸ್ ಅವರೆಲ್ಲ ಮೀನುಗಾರರು. ಅವ್ರನ್ನೇ ಹೋಗಬೇಡಿ ಅಂತ ನೋಡಿ, ಇಲ್ಲಿ ಹೊಡೆದು ಎಳ್ಕೊಂಬರ್ತಾರೆ ನೋಡಿ. ಎಂಥ ಹುಚ್ಚಾಟ. ಅಕಸ್ಮಾತ್ ಒಂದು ಅಲೆ ಇವ್ರನ್ನ ವಾಪಸ್ ಎಳ್ಕೊಂಡು ಹೋಗಿದ್ದಿದ್ರೆ ಏನು ಮಾಡ್ತಾ ಇದ್ರು? ಅಷ್ಟು ಎಚ್ಚರಿಕೆ ಕೊಟ್ಟು ಎಚ್ಚರಿಕೆ ಬೋರ್ಡ್ಗಳನ್ನ ಹಾಕಿ ಎಲ್ಲ ಮಾಡಿದಾರಲ್ಲಿ. ಕೇಳಲ್ಲ. 4 ಬಿಟ್ಟು ಕಳಿಸ್ಬೇಕು ಅವರೆಲ್ಲರಿಗೂ. ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಇವ್ರಿಗೆ ಮಾಡೋದಕ್ಕೇನು ಕೆಲಸ ಇರಲ್ಲ ಅಂತ ಅನ್ಸುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಸಾಗರ್ ಅವರಿಂದ ಪಡೆಯೋಣ. ನವೀನ್, ಅಷ್ಟೆಲ್ಲ ಎಚ್ಚರಿಕೆ ಬೋರ್ಡ್ ಹಾಕಿರ್ತಾರೆ, ಕೋಸ್ಟಲ್ ಗಾರ್ಡ್ ಅವರು ಇರ್ತಾರೆ, ಹೆಂಗೆ ಅವರೆಲ್ಲರ ಕಣ್ತಪ್ಪಿಸಿ ಇವ್ರು ಈಜೊಡಿಯಕ್ಕೆ ಕೊಟ್ಟೋದ್ರು? ಎಂಥ ಹುಚ್ಚಾಟ ಇದು ಅಂತ. ಖಂಡಿತವಾಗಿಯೂ ಉತ್ತರ ಕನ್ನಡ ಜಿಲ್ಲೆ ಕರಾವಳಿ ಭಾಗದಲ್ಲಿ ಜೂನ್ ನಿಂದನೇ ನಿರ್ಬಂಧ ಹೇರಲಾಗುತ್ತೆ. ಯಾಕಂದ್ರೆ ಕಡಲ ಅಬ್ಬರ ಜೂನ್ ಪ್ರಾರಂಭದಲ್ಲಿಯೇ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಹಾಗಾಗಿ ಪ್ರವಾಸಿಗರಿಗೆ ಯಾವುದೇ ತೊಂದರೆ ಆಗಬಾರದು ಅನ್ನೋ ಕಾರಣದಿಂದ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಈ ಭಾಗದಲ್ಲಿ ಬಂಧನ ಮಾಡುತ್ತೆ. ಆದ್ರೆ ಈ ಪ್ರವಾಸಿಗರು ಅತಿ ಹೆಚ್ಚು ಈಗ ಮಳೆಗಾಲದಲ್ಲೂ ಕೂಡ ಹೆಚ್ಚು ಬರ್ತಾ ಇರುವಂತದ್ದು. ಯಾಕಂತಂದ್ರೆ ಈ ಭಾಗದಲ್ಲಿ ಮಳೆಗಾಲ ಇದ್ದಾಗ ಒಂದು ರೀತಿಯಲ್ಲಿ ಕಾಶ್ಮೀರದ ವಾತಾವರಣ ಇಲ್ಲಿ ಸೃಷ್ಟಿಯಾಗುತ್ತೆ. ಹೀಗಾಗಿ ಈ ಹಂತದಲ್ಲಿ ಜನರು ವೀಕ್ಷಣೆಗೆ ಬರ್ತಾರೆ. ಪ್ರವಾಸಿಗರಿಗೆ ಎಷ್ಟೇ ಹೇಳಿದ್ರು ಕೂಡ ಕೇಳೋದಿಲ್ಲ. ಗೋಕರ್ಣದ ಕಡಲ ತೀರದಲ್ಲಿರ್ಬೋದು, ಕಾರವಾರದ ಕಡಲ ತೀರದಲ್ಲಿ ಇಲ್ಲಿ ಬೇಕಾಬಿಟ್ಟಿಯಾಗಿ ಸಮುದ್ರಕ್ಕೆ ಇಳಿತಾರೆ. ಆಗ ಅಲೆಗಳ ಅಬ್ಬರಕ್ಕೆ ಕೊಚ್ಚಿ ಹೋಗುವಂತ ಘಟನೆಗಳು ಎಷ್ಟೋ ನಡೆದಿದ್ದಾವೆ. ಇಂಥದ್ದಲ್ಲಿ ಅವರಿಗೆ ಮಾಹಿತಿಯನ್ನ ಫಲಕಗಳನ್ನು ಕೂಡ ಹಾಕಲಾಗಿದೆ. ಜೊತೆಗೆ ಅವರಿಗೆ ಎಚ್ಚರಿಕೆಯನ್ನು ನೀಡಿದ್ರು ಕೂಡ ಗುಂಡಾಗುರ್ತಿಯನ್ನ ಮಾಡ್ತಾರೆ. ಪ್ರವಾಸಿ ಮಿತ್ರರಿಗೆ ಅವರು ಹೆದರಿಸುವಂತದ್ದು ಮತ್ತೆ ಹಲ್ಲೆ ಮಾಡುವಂತ ಘಟನೆಗಳು ಕೂಡ ನಡೆದಿದ್ವು. ಆದ್ರೆ ಇವತ್ತು ಕೂಡ ಕಾರವಾರದಲ್ಲಿ ಅದೇ ರೀತಿಯಲ್ಲಿ ಪ್ರವಾಸಿಗರು ಅಲ್ಲಿ ಸಿಬ್ಬಂದಿಗಳ ಮಾತುಗಳನ್ನ ಕೂಡ ನಿರ್ಲಕ್ಷಿಸಿ ಸಮುದ್ರಕ್ಕೆ ಇಳಿದಿದ್ರು. ಆಗ ಅನಿವಾರ್ಯವಾಗಿ ಸಿಬ್ಬಂದಿಗಳು ಅವ್ರನ್ನ ನೀರಿನಿಂದ ಎಳೆತಂದು ಅವರಿಗೆ ಬುದ್ಧಿಯನ್ನ ಕಳಿಸಿರುವಂತದ್ದು. ಅರವಿಂದ್, ಥ್ಯಾಂಕ್ ಯು ನವೀನ್. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಯಾರು ಕೂಡ ಇಂಥ ಹುಚ್ಚಾಟಕ್ಕೆ ಹೋಗಬೇಡಿ. ತುಂಬಾ ಅಪಾಯಗಳಾಗಿದೆ ಈಗಾಗಲೇ. ನಿಮ್ಮ ಜೀವ ನಿಮ್ಮ ಕೈಯಲ್ಲಿ ಇರಬೇಕಷ್ಟೇ.